ಸಹದೇವ್ ಅರೆಸ್ಟ್ ಆಗಿದ್ದಾರೆ. ಸಿಟಿ ರವಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅರೆಸ್ಟ್. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅವರನ್ನ ಎತ್ಕೊಂಡು ಬರಲಾಯಿತು. ಪ್ರತಿಭಟಿಸ್ತಾ ಇದ್ರು ಸಿಟಿ ರವಿ. ಆ ಸಂದರ್ಭದಲ್ಲೇ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ದೃಶ್ಯಗಳನ್ನು ನೋಡಿದ್ವಿ. ಅದರ ನೇರ ದೃಶ್ಯಾವಳಿಗಳನ್ನ ನಾವಾಗಲೇ ಗಮನಿಸಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದಗಳ ಬಳಕೆ, ಆಕ್ಷೇಪಾರ್ಹ ಪದ ಬಳಕೆ ಮಾಡಿದಂತಹ ಆರೋಪ ಸಿಟಿ ರವಿ ಅವರ ವಿರುದ್ಧ ಕೇಳಿ ಬಂದಿರೋದು. ಎಫ್ಐಆರ್ ಆಗಿದೆ. ಅದರ ಬೆನ್ನಲ್ಲೇ ಈಗ ಸಿಟಿ ರವಿ ಅರೆಸ್ಟ್. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು. ಹಿರೇಬಾಗೇವಾಡಿ ಪೊಲೀಸರು ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ರು. ಹೆಬ್ಬಾಳ್ಕರ್ ಅವರ ದೂರನ್ನ ಆಧರಿಸಿ ಬಿಎನ್ಎಸ್ ಕಾಯ್ದೆ 75-79 ಅಡಿ ಕೇಸ್ ದಾಖಲಾಗಿತ್ತು. ಈಗ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ. ಬಹುದೊಡ್ಡ ಡ್ರಾಮಾ ನಡೀತು ಇವತ್ತು ಬೆಳಗಿನಿಂದ. ಸದನದಲ್ಲಿ ಮಾತಿನ ಜಟಾಪಟಿಯ ನಡುವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವಂತಹ ಆರೋಪ ಸಿಟಿ ರವಿ ಅವರ ಮೇಲಿರೋದು. ಹಿರೇಬಾಗೇವಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಹೆಬ್ಬಾಳ್ಕರ್. ಆ ದೂರ ಆಧರಿಸಿ ಎಫ್ಐಆರ್ ದಾಖಲಾಯಿತು. ಬಿಎನ್ಎಸ್ ಕಾಯ್ದೆ 75-79 ಅಡಿ. ಈಗ ಅವರನ್ನ ಅರೆಸ್ಟ್ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಎತ್ಕೊಂಡು ಬಂದಿದ್ದಾರೆ. ಪ್ರತಿಭಟಿಸ್ತಾ ಇದ್ರು ಸಿಟಿ ರವಿ. ಬಿಜೆಪಿ ನಾಯಕರುಗಳು ಕೂಡ ಅವರ ಪರವಾಗಿ ನಿಂತು ಪ್ರತಿಭಟಿಸ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಈಗ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ಯಾವುದೇ ಆ ರೀತಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿಲ್ಲ, ಅವ್ರಿಗೆ ಯಾಕೆ ಹಾಗನ್ನಿಸ್ತೋ ಗೊತ್ತಿಲ್ಲ, ದಾಖಲೆಗಳನ್ನ ಪರಿಶೀಲನೆ ಮಾಡಲಿ ಅನ್ನೋದು ಸಿಟಿ ರವಿ ಅವರ ಹೇಳಿಕೆಯಾಗಿತ್ತು. ಆದ್ರೆ ದೂರು ದಾಖಲಾಗಿದೆ, ಕೇಸ್ ದಾಖಲಿಸಿಕೊಂಡಿದ್ದಾರೆ, ಎಫ್ಐಆರ್ ಆಗಿದೆ. ಈಗ ಅರೆಸ್ಟ್ ಮಾಡಿ ಸುವರ್ಣಸೌಧದಿಂದ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಹಿರೇಬಾಗೇವಾಡಿ ಪೊಲೀಸರು ಸಿಟಿ ರವಿ ವಿರುದ್ಧ ಕಂಪ್ಲೇಂಟ್ ದಾಖಲಿಸಿಕೊಂಡಿದ್ದು ಈಗ ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧ ಈ ರೀತಿಯಾದಂತಹ 10 ಹೈಡ್ರಾಮಾಗಳಿಗೆ ಇವತ್ತು ಬೆಳಗ್ಗೆಯಿಂದ ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆ ಇವತ್ತು ಕೊನೆ ದಿನ ಆಗಿತ್ತು, ಸದನದ ಕೊನೆ ದಿನ ಇವತ್ತು. ಅದರ ನಡುವೆ ಆ ಕೊನೆ ದಿನ ಹೇಗೆ ಎಂಡ್ ಆಗ್ತಾ ಇದೆ ನೋಡಿ. ಹೀಗೆ ಸಿಟಿ ರವಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಹೌದು, ಮಹಿಳೆಯ ವಿರುದ್ಧವಾಗಿ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಅನ್ನುವಂತಹ ಆರೋಪವನ್ನ ಅವ್ರು ಬೆಳಗ್ಗೆಯಿಂದ ಮಧ್ಯಾಹ್ನದ ಸಂದರ್ಭದಿಂದ ಅವ್ರ ವಿರುದ್ಧವಾಗಿ ಏನ್ ಮಾಡ್ಲಾಗ್ತಾ ಇತ್ತು, ಅದರ ಮುಂದುವರೆದ ಭಾಗವಾಗಿ ಅವ್ರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಯಿತು. ನಾನ್ ಬೇಲೆಬಲ್ ಸೆಕ್ಷನ್ಗಳಲ್ಲಿದ್ವು. ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಎಫ್ಐಆರ್ ಗೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸಿಟಿ ರವಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ, ಅರೆಸ್ಟ್ ಆಗಿದ್ದಾರೆ ಸಿಟಿ ರವಿ. ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದಂತ ಸಂದರ್ಭ ಹೇಗಿತ್ತು? ಸಿಟಿ ರವಿ ಅವರು ಕಾಂಗ್ರೆಸ್ ವಿರುದ್ಧವಾಗಿ ನನ್ನ ವಿರುದ್ಧ ಇವರು ಗೂಂಡಾವರ್ತನೆ ತೋರಿಸಿದ್ದಾರೆ, ಕೊಲೆ ಮಾಡಕ್ ಬಂದ್ಬಿಟ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು, ಇಂಥ ಕೆಲ ಆರೋಪಗಳನ್ನ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಸ್ಥಳದಿಂದನೇ ಅವರನ್ನ ಎತ್ಕೊಂಡು ಬಂದು ಗಾಡಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರ ಬಂಧನ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಕೆಲ ಪದಗಳು, ಅದರ ವಿಚಾರವಾಗಿ ದಾಖಲಾಗಿರುವಂತ ಎಫ್ಐಆರ್ ಬಿಎನ್ಎಸ್ ಕಾಯ್ದೆ 75 ಮತ್ತು 79 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಏನೇನು ಹೇಳುತ್ತೆ 75 ಹಾಗೆ 79? ಲೈಂಗಿಕ ಕಿರುಕುಳ, ಮಹಿಳೆಯ ಇಚ್ಛೆಯ ವಿರುದ್ಧವಾಗಿ ಅಶ್ಲೀಲತೆ ತೋರೋದು, ಲೈಂಗಿಕ ಬಣ್ಣದ ಟೀಕೆ, ಮಹಿಳೆಯ ನಮ್ರತೆಯನ್ನ ಅವಮಾನಿಸುವ ಉದ್ದೇಶ, ಸನ್ನೆ, ಪದ ಅಥವಾ ಕ್ರಿಯೆಯ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಹಿರೇಬಾಗೇವಾಡಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿರುವಂತದ್ದು ಮಾತ್ರ ಅಲ್ಲ, ಎಫ್ಐಆರ್ ದಾಖಲಿಸಿಕೊಂಡಿರುವಂತದ್ದು ಮಾತ್ರ ಅಲ್ಲ, ಇದೀಗ ಸಿಟಿ ರವಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಕೂಡ. ಮತ್ತೊಂದು ಕಡೆ ಇದೇ ಸುವರ್ಣಸೌಧದಲ್ಲಿ ದಾಂಧಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅವರು 9 ಮಂದಿನೂ ಕೂಡ ಈಗ ಸ್ಟೇಷನ್ ಕರ್ಕೊಂಡು ಹೋಗೋ ಕಾರ್ಯ ಆಗ್ತಾ ಇದೆ. ಬಟ್ ಇಲ್ಲಿ ವಿಚಾರ ಅಂತಂದ್ರೆ ನೋಡಿ, ಇಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭ, ಸುವರ್ಣಸೌಧದ ಮೆಟ್ಟಿಲುಗಳಿಂದ ನಿಧಾನವಾಗಿ ಇಳಿದು ಬರ್ತಾ ಇದ್ರು. ಆ ಟೈಮ್ನಲ್ಲೂ ಕೂಡ ತಮ್ಮ ಪ್ರತಿಭಟನೆಯ ಘೋಷಣೆ ಏನಿತ್ತು ಅದನ್ನ ಮುಂದುವರಿಸ್ತಾ ಇದ್ರು. ನೋಡೋವಷ್ಟು ನೋಡ್ರಂತ ಪೊಲೀಸರು ಗಾಡಿ ಒಳಗೆ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ನೇರವಾಗಿ ಅವರನ್ನ ಒಂದು 4 ಮಂದಿ ಪೊಲೀಸರು ಆ ಕಡೆ ಈ ಕಡೆ ನಿಂತು ಎತ್ಕೊಂಡು ಬಂದು ಗಾಡಿಯ ಒಳಗೆ ಕೂರಿಸ್ಕೊಂಡು ಇದೀಗ ಸ್ಟೇಷನ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂತ ಸಂದರ್ಭ.
ಈ ಮುಖೇನವಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ